ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಹೆಲ್ದಿ ಆಗಿರುವಂತ ರಾಗಿ ರೊಟ್ಟಿನ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಕೆಲವೊಬ್ರು ರಾಗಿ ರೊಟ್ಟಿ ಮಾಡಿದಾಗ ಸೀಳೋದು ಸರಿಯಾಗಿ ಬರೋದಿಲ್ಲ ಅಂತ ಟೈಮಲ್ಲಿ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ ಸಾಕು, ನಾನ್ ಮಾಡುವಂತೆ ನೀವು ಕೂಡ ಆರಾಮಾಗಿ ರಾಗಿ ರೊಟ್ಟಿನ ಮಾಡ್ಕೋಬಹುದು. ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಆದ್ರೂ ಚೆನ್ನಾಗಿರುತ್ತೆ, ಇಲ್ಲ ಶೇಂಗಾ ಚಟ್ನಿ, ಇಲ್ಲ ಟೊಮೊಟೊ ಚಟ್ನಿ ಯಾವ್ದಾದ್ರೂ ಸೂಪರ್ ಆಗಿರುತ್ತೆ. ಶೇಂಗಾ ಚಟ್ನಿ ಜೊತೆಗೆ ನಾನು ಈರುಳ್ಳಿ ಮತ್ತೆ ಸ್ವಲ್ಪ ಖಾರ ಪುಡಿ ಮತ್ತೆ ಎಣ್ಣೆ ಹಾಕೊಂಡು ಅದು ಕೂಡ ಸರ್ವ್ ಮಾಡ್ಕೊಂತಿದ್ದೀನಿ. ಈ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಾರಿ ಈ ರೀತಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮೊದಲನೇದಾಗಿ ನಾನು ಈರುಳ್ಳಿ ಮತ್ತೆ ಹಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಏನೆಲ್ಲ ಬೇಕೋ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ ನಾನು 2 ಕಪ್ಪಿನಷ್ಟು ರಾಗಿ ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಅಜ್ವೈನ್ ಹಾಕ್ತಿದ್ದೀನಿ. ಹಾಗೆ ಹಾಕೋ ಬದಲು ಕೈಯಿಂದ ಉಜ್ಬಿಟ್ಟು ನಂತರ ಹಾಕ್ಕೊಳ್ಳಿ. ಒಂದು 3 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಒಂದು ಮೀಡಿಯಂ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ. ನೆಕ್ಸ್ಟ್ ಇದಕ್ಕೆ 1 ಹಿಡಿಯಷ್ಟು ಸಬ್ಬಸಿಗೆ ಪಲ್ಯ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊಂತೀನಿ. ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ಸಬ್ಬಸಿಗೆ ಪಲ್ಯ ಸಿಕ್ಕಿಲ್ಲ ಅಂತಂದ್ರೆ ಅದ್ರ ಬದಲಾಗಿ ನೀವು ಪುದೀನ ಕೂಡ ಹಾಕೋಬಹುದು. ಇಲ್ಲ ಪುದೀನನೂ ಸಿಕ್ಕಿಲ್ಲ, ಸಬ್ಬಸಿಗೆ ಪಲ್ಯನೂ ಸಿಕ್ಕಿಲ್ಲ ಅಂತಂದ್ರೆ ಜಸ್ಟ್ ಕೊತ್ತಂಬರಿ ಹಾಕೊಂಡೆ ರಾಗಿ ರೊಟ್ಟಿನ ರೆಡಿ ಮಾಡ್ಕೋಬಹುದು. ಹಿಟ್ಟೆಲ್ಲ ಕಲ್ಸ್ಕೊಂಡಿದ ನಂತರ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಆದಷ್ಟು ತೆಳುವಾಗಿ ಕಲ್ಸ್ಕೋಬೇಕು. ರಾಗಿ ರೊಟ್ಟಿನ ಮೊದಲನೇ ಬಾರಿ ಮಾಡ್ತಾ ಇದ್ರೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇದು ಸೈಡ್ಗೆ ಇರ್ಲಿ. ರಾಗಿ ಹಿಟ್ಟು ನೆನೆ ಅವಶ್ಯಕತೆ ಏನೂ ಇಲ್ಲ. ಬಟ್ ಏನಂದ್ರೆ ನಾನು ಇಲ್ಲಿ ಚಟ್ನಿ ಪ್ರಿಪೇರ್ ಮಾಡ್ಕೊಂತಿದ್ದೀನಿ. ಶೇಂಗಾ ಚಟ್ನಿಗೆ ನಾನು ಹುರಿದಿರುವಂತ ಶೇಂಗಾ, ಹುರಿದಿರುವಂತ ಹಸಿಮೆಣಸಿನಕಾಯಿ, ಟೊಮೊಟೊ ಹಣ್ಣು, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಸ್ವಲ್ಪ ನೀರು ಹಾಕೊಂಡ್ರೆ ಶೇಂಗಾ ಚಟ್ನಿ ರೆಡಿನೇ ಆಗೋಗುತ್ತೆ. ನಾನು ರಾಗಿ ರೊಟ್ಟಿನ ಹೋಳಿಗೆ ಪೇಪರ್ ಮೇಲೆ ಮಾಡ್ತಿದ್ದೀನಿ. ಕೆಲವೊಬ್ರು ಬಟ್ಟೆ ಮೇಲೆ ಕೂಡ ಮಾಡ್ತಾರೆ. ನಾನು ಇವಾಗ ಸದ್ಯಕ್ಕೆ ಹೋಳಿಗೆ ಪೇಪರ್ ಮೇಲೆ ಮಾಡ್ತಿದ್ದೀನಿ. ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ನೀಟಾಗಿ ಸವರ್ಕೊಂಡು ಅಂಗೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಹಿಟ್ಟು ತಗೊಂಡು ಹೋಳಿಗೆ ಪೇಪರ್ ಮೇಲೆ ಹಾಕಿ ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆ ಈ ರೀತಿ ಪ್ರೆಸ್ ಮಾಡ್ಕೊಂತ ಹೋಗ್ಬೇಕು. ಮೊದಲನೇ ಬಾರಿ ಮಾಡ್ತಾ ಇದ್ರೆ ಸ್ವಲ್ಪ ರಾಗಿ ರೊಟ್ಟಿನ ದಪ್ಪನೆ ಮಾಡ್ಕೊಡಿ, ನೋ ಪ್ರಾಬ್ಲಮ್. ನನಗೆ ಅಭ್ಯಾಸ ಇರೋದ್ರಿಂದ ಆದಷ್ಟು ತೆಳುವಾಗಿ ಮಾಡ್ಕೊಂತಿದ್ದೀನಿ. ಕಾದಿರುವ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ನಾನು ಹೋಳಿಗೆ ಪೇಪರ್ ಸಮೇತ ರಾಗಿ ರೊಟ್ಟಿನ ಹಾಕ್ತಿದ್ದೀನಿ. 1 ಸೆಕೆಂಡ್ ಹಾಗೆ ಬಿಟ್ಟು ನಂತರ ಚುಚ್ಚುಗಾಯಿಂದ ಈ ರೀತಿ ಬಿಡಿಸ್ಕೊಂತ ಹೋದ್ರೆ ರಾಗಿ ರೊಟ್ಟಿ ಆರಾಮಾಗೆ ಬರುತ್ತೆ. ವಿಡಿಯೋದಲ್ಲಿ ನೋಡ್ತಿದ್ದೀರಾ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಂತೀನಿ. ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ. ಇಲ್ಲೊಂದು ನಿಮಗೆ ಟಿಪ್ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಹಿಟ್ಟನ್ನ ಎಷ್ಟು ತೆಳುವಾಗಿ ಕಲಸ್ಕೊಂಡಿದೀನಿ, ತಟ್ಟಕ್ಕೆ ಬರ್ತಿಲ್ಲ ಅಂತಂದ್ರೆ ನೀರಾಗಿದೆ ಅನ್ನೋ ಟೈಮಲ್ಲಿ ಇನ್ನೂ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕೊಂಡು ಗಟ್ಟಿ ಮಾಡ್ಕೊಂಡು ಆಮೇಲೆ ಪ್ರೆಸ್ ಮಾಡ್ಕೊಂತ ಹೋಗಿ. ಎಣ್ಣೆ ಬದಲಾಗಿ ನೀವು ನೀರನ್ನ ಕೂಡ ಉಪಯೋಗಿಸ್ಕೋಬಹುದು. ಬಟ್ಟೆ ಮೇಲೆ ಮಾಡ್ತಿದೀವಿ ಅಂದ್ರೆ ನೀರನ್ನ ಉಪಯೋಗಿಸಿ. ಒಂದ್ ವೇಳೆ ಹೋಳಿಗೆ ಪೇಪರು ಅಥವಾ ಎಣ್ಣೆ ಕವರ್ ಮೇಲೆ ಮಾಡ್ತಿದ್ದೀನಿ ಅಂತಂದ್ರೆ ಎಣ್ಣೆ ಉಪಯೋಗಿಸಿ, ಚೆನ್ನಾಗಿ ಬರುತ್ತೆ. ಎರಡೂ ಕಡೆನೂ ಬೇಯಿಸ್ಕೊಂಡಿದ ನಂತರ ಸರ್ವಿಂಗ್ ಪ್ಲೇಟ್ ಅಲ್ಲಿ ಹಾಕೊಂಡು ಚಟ್ನಿ ಮತ್ತೆ ರೆಡಿ ಮಾಡ್ಕೊಂಡಿರುವಂತ ಈರುಳ್ಳಿ ಮತ್ತೆ ಖಾರದ ಪುಡಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ. ಒಮ್ಮೆ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಖಂಡಿತ ಈ ರೆಸಿಪಿ, ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಾ, ಇದೆಲ್ಲ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.